ಬೆಟ್ಟಗಳು ಮತ್ತು ದಟ್ಟವಾದ ಕಾಡುಗಳ ನಡುವೆ ಒಂದು ಸಣ್ಣ ಸುಂದರವಾದ ಗ್ರಾಮ. ಈ ಹಳ್ಳಿಯಲ್ಲಿ ಮಂಜು ಎಂಬ ಕೃಷಿಕನಿದ್ದ. ಇವನಿಗೆ ಪತ್ನಿ ಲಕ್ಷ್ಮಿ, ರಿಯಾ ಮತ್ತು ಕಿರಣ್ ಎಂಬ ಇಬ್ಬರು ಮಕ್ಕಳಿದ್ದರು. ಈ ವರ್ಷದ ಕಳಪೆ ಸುಗ್ಗಿಯ ನಂತರ ಮಂಜು ಕುಟುಂಬವು ಸಂಕಷ್ಟದಲ್ಲಿತ್ತು. ಆದರೆ ಯಾವಾಗಲೂ ಅವರ ಹೃದಯದಲ್ಲಿ ಪ್ರೀತಿ ಮತ್ತು ಭರವಸೆಯನ್ನು ಹೊಂದಿದ್ದರು. ಒಂದು ದಿನ ಲಕ್ಷ್ಮಿ, ಈ ವರ್ಷದ ಬೆಳೆಯು ಹಾಳಾಗುತ್ತಿದೆ, ಏನು ಮಾಡೋಣ? ಮಕ್ಕಳು ಶಾಲೆಗೆ ಹೋಗಬೇಕು, ಆದರೆ ನಮಗೆ ತಿನ್ನಲು ಸಾಕಾಗುವುದಿಲ್ಲ. ಚಿಂತಿಸಬೇಡ ಲಕ್ಷ್ಮಿ, ನಾನು ಎಲ್ಲ ನೋಡ್ಕೋತೀನಿ. ಮುಂದಿನ ವರ್ಷ ಸುಗ್ಗಿಯು ಉತ್ತಮವಾಗಿರುತ್ತದೆ. ಮಕ್ಕಳಿಗೆ ಪುಸ್ತಕ, ಹೊಸ ಬಟ್ಟೆ, ಇದಕ್ಕೆಲ್ಲ ಏನ್ ಮಾಡೋದು? ನಾನು ಹಳ್ಳಿಯಲ್ಲಿ ಹೆಚ್ಚುವರಿ ಕೆಲಸವನ್ನು ಹುಡುಕುತ್ತೇನೆ, ಯೋಚನೆ ಮಾಡ್ಬೇಡ. ಇದನ್ನು ಕೇಳಿಸಿಕೊಂಡ ರಿಯಾ, ಅಪ್ಪ, ಈ ವರ್ಷ ಶಾಲೆಗೆ ಹೊಸ ಬಟ್ಟೆ ಬೇಡ, ನಾವು ಹಳೆ ಬಟ್ಟೆನೆ ಹಾಕೊಂಡು ಹೋಗ್ತೀವಿ, ನಮ್ ಬಗ್ಗೆ ಚಿಂತಿಸಬೇಡಿ. ಅಪ್ಪ, ಹೊಸ ಬಟ್ಟೆ ನಂಗೂ ಬೇಡ. ಮಕ್ಕಳೇ, ನೀವು ಇಂತಹವುಗಳ ಬಗ್ಗೆ ಚಿಂತೆ ಮಾಡಬಾರದು. ನೀನು ಮತ್ತು ಕಿರಣ ಖುಷಿಯಾಗಿರ್ಬೇಕು, ಹಾಗೆ ಚೆನ್ನಾಗಿ ಓದಬೇಕು. ಮಂಜು ಬೆಳಗ್ಗೆ ತನ್ನ ಜಮೀನಿನಲ್ಲಿ ದುಡಿಯುತ್ತಿದ್ದನು ಮತ್ತು ಮಧ್ಯಾಹ್ನ ಹೆಚ್ಚುವರಿಯಾಗಿ ಕಟ್ಟಿಗೆ ತಂದು ಹಾಕುವ ಕೆಲಸ ಮಾಡುತ್ತಿದ್ದನು. ಹೀಗೆ ದಿನಗಳು ಸಾಗುತ್ತಿದ್ದವು. ಒಂದು ದಿನ ಕಿರಣ್ ತೀವ್ರವಾಗಿ ಅನಾರೋಗ್ಯಕ್ಕೆ ಒಳಗಾದನು. ಆದರೆ ಅವನಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗಲಿಲ್ಲ. ಕಿರಣ್ಗೆ ಹುಷಾರಿಲ್ಲ, ಡಾಕ್ಟರ್ ಹತ್ತಿರ ಕರ್ಕೊಂಡೋಗ್ಬೇಕಿತ್ತು. ಆದರೆ ನನಗೆ ನಂಬಲಾಗುತ್ತಿಲ್ಲ, ಕಿರಣ್ಗೆ ಈ ತರ ಆಗುತ್ತೆ ಅಂತ. ಚಿಕಿತ್ಸೆಗೆ ನಮ್ಮ ಬಳಿ ಹಣವಿಲ್ಲ. ಪಕ್ಕದ ಮನೆಯಲ್ಲಿ ದುಡ್ಡು ಕೇಳಲು ಯೋಚಿಸುತ್ತಿದ್ದೇನೆ. ನಮಗೆ ಸ್ವಲ್ಪ ಹಣವನ್ನು ಸಾಲವಾಗಿ ನೀಡಬಹುದು. ನಾನು ಯಾರತ್ರನಾದ್ರೂ ಸಹಾಯ ಕೇಳ್ತೀನಿ, ಬೇಗ ಕರ್ಕೊಂಡೋಗೋಣ. ದಿನಗಳು ಕಳೆದಂತೆ ಕಿರಣನ ಆರೋಗ್ಯ ಹದಗೆಡುತ್ತಾ ಹೋಯಿತು. ಇದ್ದ ಅಲ್ಪ ಸ್ವಲ್ಪ ಚಿಲ್ಲರೆ ದುಡ್ಡನ್ನು ಕೂಡಿಸಿ ಆಸ್ಪತ್ರೆಗೆ ಕೊಂಡೊಯ್ದರು. ಕಿರಣನನ್ನು ಪರೀಕ್ಷಿಸಿದ ವೈದ್ಯರು, ಕಿರಣನಿಗೆ ತಕ್ಷಣ ಚಿಕಿತ್ಸೆ ಬೇಕು, ಇಲ್ಲದಿದ್ದರೆ ಅವನ ಪ್ರಾಣಕ್ಕೆ ಅಪಾಯವಿದೆ. ಆದರೆ ಚಿಕಿತ್ಸೆಯು ದುಬಾರಿಯಾಗಿದೆ. ನೀವು ಈಗಲೇ ಹಣದ ವ್ಯವಸ್ಥೆ ಮಾಡಿದರೆ ಚಿಕಿತ್ಸೆ ಮುಂದುವರೆಸ್ತೀವಿ. ನಮ್ಮ ಇಷ್ಟೊಂದು ಹಣವಿಲ್ಲ, ನಾವು ಏನು ಮಾಡುವುದು? ನಾನು ನನ್ನ ಮಗನನ್ನು ಉಳಿಸಿಕೊಳ್ಳುವ ಸಲುವಾಗಿ ಏನಾದರೂ ಮಾಡುತ್ತೇನೆ. ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀನು ಸಮಾಧಾನದಿಂದ ಇರು ಕಿರಣ್ನ ನೋಡ್ಕೋ, ನಾನು ಸಂಜೆ ಬರ್ತೀನಿ ಎಂದು ಹೇಳಿ ಹೊರಟ ಮಂಜು ಹಣಕ್ಕಾಗಿ ಏನು ಮಾಡೋದು ಎಂದು ತಲೆಕೆಡಿಸಿಕೊಂಡನು. ನಂಗೆ ಯಾರು ದುಡ್ಡು ಕೊಡ್ತಾರೆ? ಚಿಲ್ಲರೆ ಕಾಸು ಕೊಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ, ಅಂಥದ್ರಲ್ಲಿ ಲಕ್ಷ ದುಡ್ಡು ಯಾರು ಕೊಡ್ತಾರೆ? ತುಂಬಾ ಹೊತ್ತು ಆಲೋಚಿಸಿದ ನಂತರ ತನ್ನ ಕುಟುಂಬದಲ್ಲಿದ್ದ ಸಣ್ಣ ತುಂಡು ಭೂಮಿಯನ್ನು ಮಾರಲು ನಿರ್ಧಾರ ಮಾಡಿದ್ದನು. ತನ್ನ ಜಮೀನು ಮಾರುವ ಬಗ್ಗೆ ಚರ್ಚಿಸಲು ಗ್ರಾಮದ ವ್ಯಾಪಾರಿಯ ಬಳಿಗೆ ಹೋದನು. ಅದು ಅವನಿಗೆ ತುಂಬಾ ನೋವಿನ ಸಂಗತಿಯಾಗಿತ್ತು. ಏನ್ ಮಂಜು, ಇಲ್ಲಿವರೆಗೂ ಬಂದಿದ್ದು? ಬಾ ಕೂತ್ಕೋ. ನಿಮ್ಮತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳು ಮಂಜು, ಅದೇನು? ನನ್ನ ಮಗನ ಆರೋಗ್ಯ ಸರಿಯಿಲ್ಲ. ಹಣಕ್ಕೋಸ್ಕರ ನನ್ ಜಮೀನ್ ಮಾರಬೇಕು ಅಂತ ಇದ್ದೀನಿ.
ಮಂಜು, ನಿನ್ನೊಂದಿಗೆ ಇದ್ದ ಜಮೀನನ್ನು ಮಾರಾಟ ಮಾಡಲು ನೀನು ಖಚಿತವಾಗಿದ್ದೀಯಾ? ಅದು ನಿನ್ನ ಕುಟುಂಬದ ಏಕೈಕ ಆಸ್ತಿ. ಅದಿಲ್ಲದೆ ನೀವು ಹೇಗೆ ಬದುಕುತ್ತೀರಿ? ನನ್ನ ಮಗನ ಪ್ರಾಣವು ಯಾವುದೇ ಭೂಮಿಗಿಂತ ಹೆಚ್ಚು ಮೌಲ್ಯಯುತವಾಗಿದೆ. ನಾನು ಬದುಕಲು ಒಂದು ಮಾರ್ಗವನ್ನು ಕಂಡುಕೊಳ್ಳುತ್ತೇನೆ. ಅವನನ್ನು ಉಳಿಸಲು ನನಗೆ ಸಹಾಯ ಮಾಡಿ. ನೀನು ಒಳ್ಳೆಯ ತಂದೆ, ಮಂಜು. ನಿನ್ನಂತ ತಂದೆಯನ್ನ ಪಡೆಯೋಕೆ ನಿನ್ ಮಗ ತುಂಬಾ ಪುಣ್ಯ ಮಾಡಿದ್ದಾನೆ. ನಾನು ಜಮೀನು ಖರೀದಿಸಿ ಹಣವನ್ನು ನೀಡುತ್ತೇನೆ. ಮಂಜು ತನ್ನ ಜಮೀನನ್ನು ಮಾರಾಟ ಮಾಡಿದ. ಕಿರಣನಿಗೆ ಚಿಕಿತ್ಸೆ ದೊರೆಯಿತು. ಆದರೆ ಮಂಜು ತನ್ನ ಜಮೀನನ್ನು ಕಳೆದುಕೊಂಡ ನೋವಿನಿಂದ ತುಂಬಿದ್ದನು. ಜಮೀನಿಲ್ಲದೆ ತನ್ನ ಕುಟುಂಬವನ್ನು ಹೇಗೆ ಸಾಗಿಸಲಿ ಎಂಬ ನೋವು ಕಾಡುತ್ತಿತ್ತು. ಅಪ್ಪ, ಧನ್ಯವಾದಗಳು. ನನಗಾಗಿ ಜಮೀನು ಮಾರುಗೆ ಆಯ್ತು. ನಾನು ದೊಡ್ಡವನಾದ ಮೇಲೆ ನಾನು ನಿನಗೆ ಸಹಾಯ ಮಾಡುತ್ತೇನೆ. ನೀನೇ ನನ್ನ ದೊಡ್ಡ ಆಸ್ತಿ ಕಂದ. ಎಲ್ಲಿಯವರೆಗೆ ನೀನು ಆರೋಗ್ಯವಾಗಿ ಮತ್ತು ಸಂತೋಷದಿಂದಿರುವೆಯೋ ಅಲ್ಲಿಯವರೆಗೆ ಬೇರೆ ಏನೂ ಮುಖ್ಯವಲ್ಲ. ಮಕ್ಕಳ ಮುಖವನ್ನು ನೋಡಿದ ಮಂಜು ತನ್ನ ಜಮೀನು ಇಲ್ಲದಿದ್ದರೂ ಕುಟುಂಬದ ಪ್ರೀತಿಯಲ್ಲಿ ಸಮಾಧಾನವನ್ನು ಕಂಡನು. ಅವರಿಬ್ಬರು ಮಕ್ಕಳ ಮುಂದೆ ಜಮೀನು ಹೆಚ್ಚಿನದಲ್ಲ ಎಂದು ನಿಟ್ಟುಸಿರು ಬಿಟ್ಟನು. ಮಂಜು ಮಗನಿಗಾಗಿ ಜಮೀನನ್ನು ಮಾರಿದ ಸುದ್ದಿ ಗ್ರಾಮದಲ್ಲಿ ಹರಡಿತು. ಅವನ ಪ್ರೀತಿ ಮತ್ತು ನಿಸ್ವಾರ್ಥತೆಗೆ ಗ್ರಾಮಸ್ಥರು ಭಾವುಕರಾದರು. ಹೀಗೆ ಒಂದು ದಿನ ಗ್ರಾಮದ ಹಿರಿಯನೊಬ್ಬ ಮಂಜುವಿನ ಮನೆಗೆ ಬರುತ್ತಾನೆ. ಮಂಜು, ಕಿರಣ್ಗೋಸ್ಕರ ಜಮೀನ್ ಮಾರಿದ್ದು ಗೊತ್ತಾಯ್ತು. ನಿನ್ನ ಪ್ರೀತಿ ಮತ್ತು ತ್ಯಾಗ ನೋಡಿ ತುಂಬಾ ಖುಷಿಯಾಗುತ್ತೆ. ಏನ್ ಮಾಡೋದು ಅಜ್ಜ, ಅಂತ ಪರಿಸ್ಥಿತಿ ಬಂತು. ಮುಂದೆ ಹೇಗೆ ಜೀವನ ಅನ್ನೋದೇ ಚಿಂತೆ. ಏನು ಚಿಂತೆ ಮಾಡ್ಬೇಡ. ನಂಗೂ ಹಿಂದಿಲ್ಲ ಮುಂದಿಲ್ಲ. ನಂಗೆ ಒಂದು ತುಂಡು ಭೂಮಿ ಇದೆ. ಅದ್ರಲ್ಲೇ ವ್ಯವಸಾಯ ಮಾಡ್ಕೋ. ನಂಗೂ ಒಂದು ಭಾಗ ಕೊಡು. ಮಿಕ್ಕಿದ್ದು ನೀನ್ ತಗೋ. ನಿಮಗೆ ಹೇಗೆ ಧನ್ಯವಾದ ಹೇಳಬೇಕೆಂದು ನನಗೆ ತಿಳಿದಿಲ್ಲ. ನಾನು ಎಲ್ಲವನ್ನೂ ಕಳೆದುಕೊಂಡೆ ಎಂದು ನಾನು ಭಾವಿಸಿದೆ. ಆದರೆ ನಿಮ್ಮ ದಯೆ ನನಗೆ ಭರವಸೆಯನ್ನು ತುಂಬಿದೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳು. ಮಂಜು ಮತ್ತು ಅವನ ಕುಟುಂಬ ಹೊಸ ಜಮೀನಿನಲ್ಲಿ ದುಡಿಯಲು ಶುರು ಮಾಡಿದರು. ದಿನದಿಂದ ದಿನಕ್ಕೆ ಕುಟುಂಬದ ಪರಿಸ್ಥಿತಿ ಸುಧಾರಿಸಲು ಶುರುವಾಯಿತು. ಕಿರಣ್ ಮತ್ತು ರಿಯಾ ತಮ್ಮ ತಂದೆಯ ತ್ಯಾಗದಿಂದ ಪ್ರೇರಿತರಾಗಿ ಬಲವಾಗಿ ಮತ್ತು ದಯೆಯಿಂದ ಬೆಳೆದರು. ಅಪ್ಪ, ನೀವು ನಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದೀರಿ. ನೀವು ಮಾಡಿದ್ದನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಮಗಳೇ, ಈ ಜಗತ್ತಿನಲ್ಲಿ ಪ್ರೀತಿ ಮತ್ತು ಕುಟುಂಬ ನಿಜವಾದ ಸಂಪತ್ತು. ನಾವು ಒಬ್ಬರಿಗೊಬ್ಬರು ಒಟ್ಟಿಗೆ ಇದ್ದರೆ ನಾವು ಏನನ್ನು ಬೇಕಾದರೂ ಎದುರಿಸಬಹುದು. ಹೀಗೆ ಮಂಜು ಮತ್ತು ಅವನ ಕುಟುಂಬ ಗ್ರಾಮಕ್ಕೆ ಮಾದರಿಯಾಗಿ ಬದುಕಿತು. ನಿಜವಾದ ಸಂಪತ್ತು ಇರುವುದು ಆಸ್ತಿಯಲ್ಲಿ ಅಲ್ಲ, ಆದರೆ ನಾವು ಪ್ರೀತಿಸುವವರಿಗಾಗಿ ಮಾಡುವ ಪ್ರೀತಿ ಮತ್ತು ತ್ಯಾಗದಲ್ಲಿ.